ಸೊ ಹಾಯ್ ಗೈಸ್, ನಾನಿವತ್ತು ಇಲ್ಲಿ ಒಂದು ಕಪ್ ನೂಡಲ್ಸ್ ಟ್ರೈ ಮಾಡ್ತಾಯಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಯಾವತ್ತೂ ಕಪ್ ನೂಡಲ್ಸ್ ಟ್ರೈ ಮಾಡಿಲ್ಲ. ಲೈಕ್ ನಾರ್ಮಲ್ ನೂಡಲ್ಸ್, ಮ್ಯಾಗಿ, ಇಪ್ಪಿ ಅದರಲ್ಲೇ ಸ್ಟಿಕ್ ಆಗಿದೆ. ಸೊ ಇವತ್ತು ಇದು ಹೆಸರು ಬಂದುಬಿಟ್ಟು ಕಪ್ ನೂಡಲ್ಸ್ ಚಿಲ್ಲಿ ಸೂಪರ್ ಹಾಟ್. 3 ಸಲ ಚಿಲ್ಲಿ ಹಾಕಿದ್ದಾರೆ, ಸೊ ಅಷ್ಟು ಖಾರ ಇರುತ್ತೆ ಅಂತ. ನನ್ನ ಸ್ಪೈಸ್ ಟಾಲರೆನ್ಸ್ ಚೆನ್ನಾಗಿದೆ ನನಗೆ ಗೊತ್ತಿರೋ ಪ್ರಕಾರ, ಬಟ್ ರಿವ್ಯೂಸ್ ನೋಡಿದ್ದೆ ಇದ್ರ ಬಗ್ಗೆ ತುಂಬ ಸ್ಪೈಸಿಯಾಗಿದೆ ಅಂತ ಕೇಳಿದ್ದೀನಿ. ಸೊ ನೋಡೋಣ. ಇದು ಬಂದು ನೆಸ್ಸಿನ್ ಕಪ್ ನೂಡಲ್ಸಿಂದ ಲೈಕ್ ಅವ್ರ ಬಗ್ಗೆ ಒಳ್ಳೆ ರಿವ್ಯೂಸ್ ಕೇಳಿದ್ದೀನಿ. ಸೊ ಅದಕ್ಕೆ ಇವತ್ತು ಇದನ್ನೇ ಪ್ರಿಫರ್ ಮಾಡಿದ್ದು. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 50 ರುಪೀಸ್. 50 ರುಪೀಸ್ ಫಾರ್ ಹೌ ಮಚ್ ಕ್ವಾಂಟಿಟಿ? ಫಾರ್ 70 ಗ್ರಾಮ್ಸ್. ಫಾರ್ 70 ಗ್ರಾಮ್ಸ್ 50 ರುಪೀಸ್ ಫಾರ್ ದ ಕಪ್ ನೂಡಲ್ಸ್. ಸೊ ಇದೆಲ್ಲ ಟ್ರಾವೆಲ್ ಫ್ರೆಂಡ್ಲಿ ಅಲ್ವಾ, ವಿಲ್ ಜಸ್ಟ್ ಟ್ರೈ. ಮತ್ತು ನನ್ನ ಹತ್ರ ಇಲ್ಲಿ ಕೊರಿಯನ್ ರಾಮನ್ ಕೂಡ ಇದೆ. ಸ್ಪೈಸಿ ಕಿಮ್ಚಿ ವೆಜ್ ಮೀಲ್, ವೆಜ್ಜು ಎರಡೂ ವೆಜ್ಜು. ದೇರ್ ಇಸ್ ನಥಿಂಗ್ ನಾನ್ ವೆಜ್ ಕಂಟೆಂಟ್ ಇನ್ ಇಟ್. ಸೊ ಇಲ್ಲಿ ಹಾಕಿದ್ದಾರೆ. ಗ್ರೀನ್ ಮೀನ್ಸ್ ಇಟ್ಸ್ ವೆಜ್, ರೆಡ್ ಇದ್ದರೆ ನಾನ್ ವೆಜ್ ಕಂಟೆಂಟ್ ಇದೆ ಅಂತ. ಸೊ ಇದನ್ನು ನೆಕ್ಸ್ಟ್ ವಿಡಿಯೋಲಿ ಟ್ರೈ ಮಾಡೋಣ. ಇದನ್ನು ಈಗ ನೋಡೋಣ. ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಏನಂತ ಕೊಟ್ಟಿದ್ದಾರೆ ಅಂದರೆ, ಪೌರ್ ಹಾಟ್ ವಾಟರ್ ಅಪ್ ಟು ದ ಇನ್ಸೈಡ್ ಲೈನ್. ಇಲ್ಲಿ ಒಳಗೆ ಒಂದು ಲೈನ್ ಕೊಟ್ಟಿರ್ತಾರೆ ಅಂತೆ. ಸೊ ಆ ಲೈನ್ವರೆಗೂ ಹಾಕಬೇಕು ಅಂತ ಹೇಳಿದ್ದಾರೆ. ಮತ್ತು ಲಿಡ್ ಫುಲ್ ಓಪನ್ ಮಾಡೋಂಗಿಲ್ಲ, ಸ್ವಲ್ಪ ಓಪನ್ ಮಾಡಿ ಅದರಲ್ಲಿ ಬಿಸಿ ನೀರು ಬಾಯ್ಲಿಂಗ್ ವಾಟರ್ ಹಾಕಬೇಕು. ಸೊ ಹಾಕಾದ್ಮೇಲೆ 3 ಮಿನಿಟ್ಸ್ ಬಿಡಬೇಕು. 3 ಮಿನಿಟ್ಸ್ ಬಿಟ್ಟು ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಯು ಕ್ಯಾನ್ ಈಟ್. ಸೊ ವಿಲ್ ಜಸ್ಟ್ ಟ್ರೈ ಇಟ್. ಫಸ್ಟ್ ಓಪನ್ ಮಾಡೋಣ. So here ಓಪನ್ ಆಗ್ತಾಯಿಲ್ಲ. ಈಗ ನನಗೆ ಶಕ್ತಿ ಇಲ್ವಾ? ಇದರ ಸ್ಮೆಲ್ಲು ಒಂದೇ ಸಲ ಖಾರದ ಪುಡಿ ಮಕ್ಕಕ್ಕೆ ಕೊಡ್ದಂಗೆ ಮೂಗು ಒಳಗೆ ಹೋದಂಗಿದೆ. ಇದು ಸೀದಾ ಇದಕ್ಕೆ ಬಿಸಿನೀರು ತಂದು ಹಾಕಬೇಕು. ಬಟ್ ತಿನ್ನೋಣ. ಇಲ್ಲಿ ನನ್ನ ಹತ್ರ ಬ್ಯಾಂಬೂ ಚಾಪ್ಸ್ಟಿಕ್ಸ್ ಇದೆ. ದಿಸ್ ಇಸ್ ಫಾರ್ 70 ರುಪೀಸ್ ಫಾರ್ 4 ಪೇರ್ ಆಫ್ ಚಾಪ್ಸ್ಟಿಕ್ಸ್ ನಿಮ್ಗೆ ಸಿಗುತ್ತೆ. ಓಪನ್ ದಿಸ್. ನಾನು ಯಾವತ್ತೂ ಚಾಪ್ಸ್ಟಿಕ್ ಯೂಸ್ ಮಾಡಿಲ್ಲ, ಬಟ್ ಇವತ್ತು ಟ್ರೈ ಮಾಡ್ತೀನಿ. ಆದರೆ ಯೂಸ್ ಮಾಡ್ತೀನಿ, ಅದರ್ವೈಸ್ ನೋ. ಇದು ಹೆಂಗಿದೆ ಗೊತ್ತಾ? ಚಿಕ್ಕ ಮಕ್ಕಳು ಆಟ ಆಡ್ತಿದ್ರಲ್ಲ ಹಿಂಗೆ ಸ್ಕೂಲ್ ಡ್ಯಾನ್ಸಲ್ಲಿ, ಹಂಗಿದೆ. ವೆರಿ ಲಾಂಗ್. ಯಾರು ನಂಗೆ ಗೊತ್ತಿರಲಿಲ್ಲ ಇಷ್ಟೊಂದು ಇರುತ್ತೆ ಅಂತ. ಹಿಂಗೆ ತಿನ್ಬೇಕು. ನೋ, ಹೌ ಟು ಈಟ್? ಹಿಂಗೆ ನಂಗೆ ಬರಲ್ಲ. ನಾನು ಟ್ಯುಟೋರಿಯಲ್ ನೋಡ್ಕೊಂಡು ಕಲ್ತ್ಕೊತೀನಿ. ಇವಾಗ ಫೋಕ್ ಕಲ್ತೀನಿ. ಇದರಲ್ಲಿ ಫೋಕ್ ಕೊಟ್ಟಿದ್ದಾರಾ? ನೋ, ಫೋಕ್ ಅದ್ರಲ್ಲಿ ಕೊಡೋದು. ಸಾರಿ, ನಾನು ಬೇರೆ ಇದ್ರಲ್ಲಿ ನೋಡಿದ್ದು. ಇದಕ್ಕೆ ಹೋಗಿ ನಾನು ಇವಾಗ ಬಿಸಿನೀರು ಕಾಯಿಸ್ಕೊಂಡು ಎಲ್ ಬಿ ಬ್ಯಾಕ್. ರೈಸ್ ಅಲ್ಲಿ ನೀರು ಕಾಯ್ತಾ ಇದೆ. ಸ್ವಲ್ಪ ಕುದೀಲಿ. ಇದ್ರದ್ದು ಟಾಪಿಂಗ್ಸ್ ಬಂದು ಚಿಲ್ಲಿ ಟಾಪಿಂಗ್ಸ್ ಅಂತೆ. ಚಿಲ್ಲಿನೇ ಹಾಕಿದ್ದಾರೆ ಟಾಪಿಂಗ್ಸ್ಗೆ. ವಾವ್. ಸೊ ಫೋಕ್ ತಂದಿದ್ದೀನಿ. ಫೋಕ್ ಇಸ್ ಬೆಟರ್. ನಂಗೆ ಫೋಕಲ್ಲೂ ತಿನ್ನೋಕ್ಕೆ ಬರೋಲ್ಲ. ನಾನು ನೂಡಲ್ಸ್ನೂ ಕೈಯಲ್ಲೇ ತಿನ್ನೋದು. ಸೊ ಇದು ಹಿಂಗೆ ನೋ, ಇವಾಗ ತಾನೇ ನೋಡ್ಕೊಂಬಂದೆ. ಹಿಂಗೆ ಇಟ್ಕೊಂಡು ಹಿಂಗಯ್ಯ ತಿನ್ನೋದು ಕೈ ಇರೋವಾಗ. ಜಸ್ಟ್ ಟ್ರೈಯಿಂಗ್ ಆಯಿತಾ? ಬಟ್ ಚಾಪ್ಸ್ಟಿಕ್ ಚೆನ್ನಾಗಿದೆ. ಇದು ಹೆಂಗಿದೆ ಅಂದರೆ ಅವ್ರು ಹಿಂಗೆ ಅಂತಾರೆ ಎಲ್ಲ ಸೀನ್ ಮಾತಾಡ್ತಾರೆ. ನನಗೆ ಬೋರ್ ಆಗ್ತಿದೆ, ಬೇಗ ತಿನ್ಬೇಕು. ನನಗೇನು ಹಸಿವಿಲ್ಲ. ನಾನು ಆಗಲೇ ಉಪ್ಪಿಟ್ಟು ತಿಂದಿದ್ದೀನಿ ನಮ್ಮ ಮಮ್ಮಿ ಮಾಡಿ. ತುಂಬ ಖಾರ ಇದ್ದು ಏನೂ ಪ್ರಾಬ್ಲಮ್ ಆಗದಿದ್ರೆ ಸಾಕು. ಖಾರ ಇರಲಿ, ಬಟ್ ಏನೂ ಪ್ರಾಬ್ಲಮ್ ಆಗದಿದ್ರೆ ಸಾಕು. ನಾಳೆ ಇಲ್ಲಿ ನಾನು ಒಂದು ಪ್ಲೇಟ್ ಇಡ್ತಾಯಿದ್ದೀನಿ. ಆಮೇಲೆ ಎಲ್ಲ ಫುಲ್ಲು ಚೆಲ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ ಬಿ ಬ್ಯಾಗ್. ಇಲ್ಲಿ ನೀವು ನೋಡ್ಬೋದು, ಗೊತ್ತಾಗ್ತದೆ ಅನ್ಸುತ್ತೆ. ಇಟ್ಸ್ ಬಾಯ್ಲಿಂಗ್ ವಾಟರ್. ಹಂಗೆ ಎತ್ಕೊಂಡ್ಬಂದಿದ್ದೀನಿ. ಐ ಆಮ್ ಸ್ಕೇರ್ಡ್ ಆಫ್ ಬಾಯ್ಲಿಂಗ್ ವಾಟರ್. ಮಮ್ಮಿ ಸಾಕಲ್ಲ? ಆ ಲೈನ್ವರೆಗೂ ಒಂದಿದ್ದಾರೆ, ಸ್ವಲ್ಪ ಜಾಸ್ತಿ. ಮಮ್ಮಿ ಮೇಲೆ ಬಂತು. ಓಕೆ. ಸೊ ವಿ ಹ್ಯಾವ್ ಟು ಕ್ಲೋಸ್ ದಿಸ್ ಆ್ಯಂಡ್ ಕೀಪ್ ದಿಸ್ ಫಾರ್ ಲೈಕ್ 3 ಮಿನಿಟ್ಸ್. ಕ್ಲೋಸ್ ಆಗ್ತಾಯಿಲ್ಲ. ಸೊ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಸೊ ಇದು ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ವಿಲ್ ಜಸ್ಟ್ ಇಲ್ಲೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ.
ನೀರು ಎಲ್ಲ ನೀರನ್ನ ಬಿಸಿ ಬಿಸಿ ಏನು ಮಾಡೋದು ಗೊತ್ತಿಲ್ಲ. ಐ ಡೋಂಟ್ ಡ್ರಿಂಕ್ ಹಾಟ್ ವಾಟರ್, ಐ ಡೋಂಟ್ ಲೈಕ್. ಸೊ ಅದು ಲಿಡ್ ಓಪನ್ ಆಗಿತ್ತು ಅಲ್ವಾ, ಸೊ ಅದಕ್ಕೋಸ್ಕರ ಅದ್ರ ಮೇಲೆ ಇದನ್ನ ಇಟ್ಟಿದ್ದೀನಿ. ಸೊ ಇನ್ನು 2 ಮಿನಿಟ್ಸ್ ಇದೆ, ವೇಟ್ ಫಾರ್ 2 ಮಿನಿಟ್ಸ್. ಸೊ ಗೈಸ್, ಇಟ್ಸ್ ಬೀನ್ 3 ಮಿನಿಟ್ಸ್. ಇನ್ನು 1 ನಿಮಿಷ ಎಕ್ಸ್ಟ್ರಾ ಬಿಡೋಣ ಅಂತ ಇಲ್ಲಿ ಫೋಕ್ ಇಟ್ಕೊಂಡಿದ್ದೀನಿ. ಚಾಪ್ಸ್ಟಿಕ್ಸ್ ಅಲ್ಲಿ ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಜಸ್ಟ್ ತೆಗಿಲ್ಲ, ಸಾಕಲ್ಲ, ಬೇಡ, ಇನ್ನೊಂದು ನಿಮಿಷ ಇಡೋಣ. ಸೊ ಐ ಹ್ಯಾವ್ ಹರ್ಡ್ ದಟ್ ಮಸಾಲ ಏನೇ ಇರುತ್ತೆ ಅಲ್ಲ, ಸೊ ಅದೆಲ್ಲ ಫುಲ್ಲು ಬಾಟಮಲ್ಲಿ ಇರುತ್ತೆ ಅಂತೆ, ಮತ್ತು ನೂಡಲ್ಸ್ನೇ ಮೇಲೆ ವೆಚ್ಚಿ ಸಿಕ್ಕಿರ್ತಾರಂತೆ. ಸೊ ನೀಟಾಗಿ ಮಿಕ್ಸ್ ಮಾಡೋದು ಅದು ಮೇನ್ ಅಂತೆ. ವಿಲ್ ಮಿಕ್ಸ್ ಇಟ್, ಸಾಕು. ಫುಲ್ಲು ಚಿಲ್ಲಿ ಫ್ಲೇವರ್ ಮುಖಕ್ಕೆ ಹೊಡೆಯುತ್ತೆ ಆಗಿದೆ. ವಿಲ್ ಜಸ್ಟ್ ರಿಮೂವ್ ದಿಸ್ ಕವರ್. ಅಮ್ಮ ನಿಮಗೆ ತೋರಿಸ್ಬೇಕಾ? ಐ ಥಿಂಕ್ ಸೊ. ಇದು ಸ್ವಲ್ಪ ವಾಟರಿ ಆಗಿದೆಯಾ ಅಥವಾ ಇಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾ? ಐ ಡೋಂಟ್ ನೋ. ಮಿಕ್ಸಿಂಗ್ ಇಟ್. ಇನ್ನು ಬಿಸಿ ಬಿಸಿ ಇದೆ. ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಅನಿಸುತ್ತೆ. ವಿಲ್ ಜಸ್ಟ್ ಟ್ರೈ ದ ಫಸ್ಟ್ ಬೈ. ಇಟ್ಸ್ ಟೂ ಹಾಟ್. ನಿಮಗೆ ಬ್ಯಾಕ್ಗ್ರೌಂಡ್ ಗೊತ್ತಾಗ್ತಾ ಇರ್ಬೋದು, ಹೊಗೆ ಹೋಗ್ತಾ ಇದೆ. ಇಟ್ಸ್ ಎಕ್ಸ್ಟ್ರೀಮ್ಲಿ ಸ್ಪೈಸಿ. ಅದು ಟಚ್ ಆಗಿದ ತಕ್ಷಣ ಇಲ್ಲೆಲ್ಲ ಸ್ಪೈಸಿ ಗೊತ್ತಾಗ್ತಾ ಇದೆ ಈ ಮೇಲೆ. ಬಟ್ ಸ್ಪೈಸಿ ಅಂದರೆ ಬರೀ ಖಾರ ಅಲ್ಲ, ಟೇಸ್ಟ್ಫುಲಿ ಸ್ಪೈಸಿ ಆಗಿದೆ. ಮತ್ತು ನೂಡಲ್ಸ್ ಒಂಥರ ತಿನ್ನಾಗಿದೆ, ಲೈಕ್ ನಾರ್ಮಲ್ ನೂಡಲ್ಸ್ ಥರ ಅಲ್ಲ, ಇಟ್ಸ್ ಚೆನ್ನಾಗಿದೆ. ನಾನು ನನ್ನ ಬೆಸ್ಟ್ ಫ್ರೆಂಡ್ ಸ್ಪೈಸಿ ಬೇಕು ಅಂತೀವಲ್ಲ, ಇದೇ ಸ್ಪೈಸಿ ನಾವಿಬ್ಬರು ಕೇಳೋದು. ಇದೆ, ಬಟ್ ಇಟ್ಸ್ ಗುಡ್. ನಿಮಗೆ ಸ್ಪೈಸ್ ಟಾಲರೆನ್ಸ್ ಜಾಸ್ತಿ ಇಲ್ಲ, ನಾರ್ಮಲಿ ಸ್ಪೈಸಿ ತಿನ್ನಲ್ಲ ಅಂದರೆ ನಿಜ ತಿನ್ನೋಕ್ಕಾಗಲ್ಲ, ಅಷ್ಟು ಖಾರ ಇದೆ. ಸ್ಪೈಸ್ ಟಾಲರೆನ್ಸ್ ಇದ್ದರೆ ತೊಗೊಳ್ಳಿ. ಇಟ್ಸ್ ಟೇಸ್ಟ್ ಚೆನ್ನಾಗಿದೆ ನಿಜ, ಲೈಕ್ ಬರೀ ಸ್ಪೈಸಿ ಅಲ್ಲ, ಟೇಸ್ಟ್ ಕೂಡ ಇಟ್ಸ್ ನೈಸ್, ಇಟ್ಸ್ ಗುಡ್. ಮೇಲೆ ಚಿಲ್ಲಿ ಇದೆ, ಟಾಪಿಂಗ್ಸ್ ಇದೆ. ಯು ಕ್ಯಾನ್ ಗಿವ್ ಇಟ್ ಅ ಟ್ರೈ. ನನಗೆ ಬಾಯಿ ಫುಲ್ಲು ಉರಿತಾ ಇದೆ, ಬಟ್ ಖಾರ ತಿನ್ಕೊಂಡು ಒಂಥರ ಟಾರ್ಚರ್ ಕೊಟ್ಕೊಳ್ಳೋದು, ಇಟ್ಸ್ ಡಿಫ್ರೆಂಟ್ ಟೈಪ್ ಆಫ್ ಹ್ಯಾಪಿನೆಸ್. ಯಾ, ತುಂಬ ಬಿಸಿ ಇದೆ, ಬಟ್ ಇಟ್ಸ್ ಗುಡ್. ಇವಾಗ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಟು ಲೈಕ್ ತುಂಬ ಚಳಿಯಾಗಿರೋ ಪ್ಲೇಸು, ಹಂಗೇನಾದರೂ ಇದ್ದಾಗ ಯು ಕ್ಯಾನ್ ಕ್ಯಾರಿ ದಿಸ್. ಲೈಕ್ ನೀವೇ ನೋಡಿದ್ರಿ 3 to 4 ಮಿನಿಟ್ಸಲ್ಲಿ ಆಗೋಯ್ತು, ಏನೂ ರಿಕ್ವೈರ್ಮೆಂಟ್ ಇರಲಿಲ್ಲ. ಜಸ್ಟ್ ಹಾಟ್ ವಾಟರ್ ಹಾಕಿ 3 to 4 ಮಿನಿಟ್ಸ್ ಬಿಟ್ಟಿದ್ದಕ್ಕೆ ಇಟ್ಸ್ ಆಲ್ರೆಡಿ ಕುಕ್ಡ್. ಇಟ್ಸ್ ಗುಡ್. ಬಿಸಿ ಇದು ಮಾಡಿದಾಗ ತುಂಬ ಖಾರ ಅಂತ ಅನ್ನಿಸ್ತು, ಸ್ವಲ್ಪ ತಣ್ಣಕ್ಕೆ ಆಗ್ತಾ ಇಟ್ಸ್ ಗುಡ್, ಚೆನ್ನಾಗಿದೆ. ಐ ವುಡ್ ಹೈಲಿ ರೆಕಮೆಂಡ್. ನಿಮ್ಗೆ ಯಾರ್ಯಾರಿಗೆ ಫುಲ್ ಖಾರ ತಿನ್ನೋಕ್ಕೆ ಇಷ್ಟ ಇದೆ, ಫುಲ್ ಸ್ಪೈಸಿ ಬೇಕು ಅಂತ ಕೇಳ್ತೀರಾ, ಇದನ್ನು ಐ ಹೈಲಿ ರೆಕಮೆಂಡ್. ತೊಗೊಳ್ಳಿ, ತಿನ್ನಿ, ಟ್ರೈ ಮಾಡಿ. ಜಸ್ಟ್ ಫಾರ್ 50 rupees. ಇಟ್ಸ್ ಟೂ ಗುಡ್. ನೆಗಡಿ ಎಲ್ಲ ಆಚೆ ಬರೋಂಗಿದೆ, ಬಟ್ ಇಟ್ಸ್ ನೈಸ್ ಅಲ್ಲ. ಐ ಆಮ್ ಮೀಟಿಂಗ್ ಎಲ್ಲ ಒಂದೊಂದು ಬೈಟಿಗೆ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಇದೆ. ತಿಂತಾರೆ, ನಮ್ಮ ಮಮ್ಮಿನೂ ರಿವ್ಯೂ ಹೇಳ್ತಾರೆ. ಇರೋದು ಹೇಳ್ಬೇಕು ತಾನೆ. ಹಾಂ, ಖಾರ ಇದೆಯಾ ಸ್ವಲ್ಪ? ತಿಂದ್ಬಿಟ್ಟು ಹೆಂಗಿದೆ, ಎಷ್ಟು ಖಾರ ಇದೆ ಏನು ಹೇಳು. ಆ್ಯಕ್ಚುಲಿ ಇದರಲ್ಲಿ ಮುಂಚೆನೇ ಖಾರ ಐತೆ, ನೀವು ಆ್ಯಡ್ ಮಾಡಿದ್ರಿ. ಇಲ್ಲ, ಅದರಲ್ಲೇ ಫುಲ್. ನಾನೇನು ಬರೀ ನೀರು ತುಂಬ ಖಾರ ನಮ್ಮದಂತೂ ಬಾಯೆಲ್ಲ ಖಾರ ಖಾರ ಇದೆ.
ಅಷ್ಟೇನಾ? ಇದು ನೀವು ಹೆಂಗೆ ಮಾಡಿದ್ರಿ? ಏನಿಲ್ಲ, ಇದು ಕಪ್ ನೂಡಲ್ಸ್ ಅಂತಾರೆ ಆಲ್ರೆಡಿ ಎಲ್ಲ ಇರುತ್ತೆ. ಬಿಸಿನೀರು ಹಾಕ್ಬಿಟ್ಟು 50 ಎಲ್ಲ ಹೇಳಿದ್ದೀನಿ. ಹೇಳ್ಬಿಟ್ಟು ಹಾಂ ಫುಲ್ ಕರಾನ ನಿಮ್ಗೆ ಆಗಲ್ಲ ಅಲ್ಲ. ನಮ್ಮಮ್ಮ ಸ್ಪೈಸಿ ಕಮ್ಮಿ ತಿಂತಾರೆ. ಸೇಲ್ ಆಗಿಲ್ವಾ? ನಮ್ಮಮ್ಮಂದು ಉಪ್ಪಿಟ್ಟು ತಿಂದಿಲ್ಲ ಅಷ್ಟೇ ಗೈಸ್. ಬಾಯ್. ಯಾವ ಲಿಪ್ ಪ್ಲಂಪರು ಬೇಡ, ಏನು ಬೇಡ. ಆ ರೇಂಜಲ್ಲಿ ಫುಲ್ಲು ಉರಿತಾ ಇದೆ. ನೆಕ್ಸ್ಟ್ ವೀಡಿಯೋಲಿ ವಿಲ್ ಟ್ರೈ ದಿಸ್. ಬಂದ್ಬಿಡ್ತು. ಗೊತ್ತಿಲ್ಲ. ಫನ್ ಈಟಿಂಗ್ ವಿತ್ ಚಾಪ್ಸ್ಟಿಕ್ಸ್. ಬರೀ ಫನ್ ತಿನ್ನೋಕ್ಕಾಗ್ತಾಯಿಲ್ಲ. ಇವತ್ತು ಒಂದು ವಿಡಿಯೋ ಇಷ್ಟೇ. ರಿವ್ಯೂ ಇದ್ರದ್ದು. ಇಟ್ಸ್ ಗುಡ್, ಬೇಗ ಆಗುತ್ತೆ, ಕಮ್ಮಿ ಪ್ರೈಸ್, ಗುಡ್ ಕ್ವಾಂಟಿಟಿ, ಒಬ್ಬರಿಗೆ ಸಾಕಾಗುತ್ತೆ. ದೆನ್ ನೂಡಲ್ಸ್ದು ಕ್ವಾಲಿಟಿ ಚೆನ್ನಾಗಿದೆ. ಲೈಕ್ ಇಟ್ಸ್ ಬೇಗ ಡೈಜೆಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ಪೈಸ್ ಟಾಲರೆನ್ಸ್ ಜಾಸ್ತಿ ಇದ್ದವ್ರಿಗೆ ಫುಲ್ ಇಷ್ಟ ಆಗುತ್ತೆ. ಬರೀ ಸ್ಪೈಸಿ ಅಲ್ಲ, ಇಟ್ಸ್ ಟೇಸ್ಟಿ ಟು. ಇಟ್ಸ್ ಗುಡ್. ನಾನು ತಿಂತೀನಿ. ಬಾಯ್. You put down the phone, you've nowhere to go. Get back on the road, yeah, it's so hard.